ಆತ್ಮೀಯ ವಿದ್ಯಾರ್ಥಿಗಳೇ, ಆರು ಮ್ಯಾಥ್ಸ್ ಟ್ಯೂಟರ್ಗೆ ತಮ್ಮನ್ನು ಸ್ವಾಗತ ಕೋರ್ತಾ ಬೋರ್ಡನ್ನು ತಾವು ಗಮನಿಸ್ಬೋದು. 1ರಿಂದ 9ರವರೆಗಿನ ಅಂಕಿಗಳನ್ನು ಉಪಯೋಗಿಸಿಕೊಂಡು ನಾನು 3x3 ಮಾಯ ಚೌಕವನ್ನು ನಾನು ರಚನೆ ಮಾಡಿದ್ದೀನಿ. ಇಲ್ಲಿ 3 ಅಡ್ಡ ಸಾಲುಗಳಿದ್ದಾವೆ ಮತ್ತು 3 ಕಂಬ ಸಾಲುಗಳು ಇದ್ದಾವೆ. ಪ್ರತಿಯೊಂದು ಅಡ್ಡ ಸಾಲಿನಲ್ಲಿರುವ ಬೆಲೆಯನ್ನು ನಾವು ಕೂಡಿಸಿದರೆ ಮಾಯ ಮೊತ್ತ 15 ಬರ್ತದೆ. ಅದೇ ರೀತಿ ಪ್ರತಿಯೊಂದು ಕಂಬ ಸಾಲಿನಲ್ಲಿರ್ತಕ್ಕಂಥ ಬೆಲೆಗಳನ್ನು ನಾವು ಕೂಡಿಸಿದರೆ ಮಾಯ ಮೊತ್ತ 15 ಬರ್ತದೆ. ಅದೇ ಥರ ಈ ಕರ್ಣದಲ್ಲಿರ್ತಕ್ಕಂಥ ಬೆಲೆಗಳನ್ನು ಕೂಡಿಸಿದರೂ ಕೂಡ ಮಾಯ ಮೊತ್ತ 15 ಬರ್ತದೆ. ಹಾಗಾದರೆ ಈ 3x3 ಮಾಯ ಚೌಕವನ್ನು ರಚಿಸುವ ವಿಧಾನ ಯಾವುದು? ವಿದ್ಯಾರ್ಥಿಗಳೇ, 2 ಅತ್ಯಂತ ಸುಲಭವಾಗಿರ್ತಕ್ಕಂಥ ವಿಧಾನಗಳ ಮೂಲಕ ನಾವು ಮಾಯ ಚೌಕವನ್ನು ರಚಿಸ್ಬೋದು. ಹಾಗಾದರೆ ಆ ವಿಧಾನಗಳು ಯಾವುವು? ವಿದ್ಯಾರ್ಥಿಗಳೇ, ಆ 2 ವಿಧಾನಗಳನ್ನು ನಾವು ಕಲಿತಾ 3x3 ಮಾಯ ಚೌಕವನ್ನು ರಚಿಸೋಣ. 3x3 ಮಾಯ ಚೌಕವನ್ನು ರಚಿಸುವ ಮೊದಲನೇ ವಿಧಾನವನ್ನು ನಾವೀಗ ನೋಡೋಣ. ನಾನು 1ರಿಂದ 9ರವರೆಗಿನ ಅಂಕಿಗಳನ್ನು ಚೌಕಾಕಾರದಲ್ಲಿ ಬರ್ಕೊಂಡಿದ್ದೀನಿ. 1 2 3 4 5 6 7 8 9. ಪಕ್ಕದಲ್ಲಿ 3x3 ಖಾಲಿ ಇರತಕ್ಕಂಥ ಒಂದು ಮಾಯ ಚೌಕವನ್ನು ನಾನು ಹಾಕ್ಕೊಂಡಿದ್ದೀನಿ. ನಂತರ ನಾನೀಗ 4 ಓರೆಗೆರೆಗಳನ್ನು ಹಾಕ್ತಾ ಇದ್ದೀನಿ. ಈ ಓರೆಗೆರೆಗಳನ್ನು ತಾವು ಗಮನಿಸ್ಬೋದು. 1ನೇ ಓರೆಗೆರೆಯನ್ನು ನಾನು ಹಾಕಿದ್ದೀನಿ, 3 ಹೊರಗಡೆ ಉಳಿದಿದೆ. ಅದೇ ರೀತಿ 2ನೇ ಓರೆಗೆರೆಯನ್ನು ನಾನು ಹಾಕಿದ್ದೀನಿ. ಈ ಒಂದು ಸಾಲಿನಲ್ಲಿ 2 ಮತ್ತು 6 ಅಂಕಿಗಳಿದ್ದಾವೆ. 3ನೇ ಓರೆಗೆರೆಯನ್ನು ನಾನು ಹಾಕಿದ್ದೀನಿ. ಈ ಒಂದು ಸಾಲಿನಲ್ಲಿ 1 5 9 ಅಂಕಿಗಳು ಉಳಿದಿದ್ದಾವೆ. ಅದೇ ರೀತಿ 4ನೇ ಓರೆಗೆರೆಯನ್ನು ಹಾಕಿದ್ದೀನಿ. ಈ ಒಂದು ಸಾಲಿನಲ್ಲಿ 4 ಮತ್ತು 8 ಅಂಕಿಗಳು ಉಳಿದಿದ್ದಾವೆ ಮತ್ತು 7 ಹೊರಗಡೆ ಉಳಿದಿದೆ. ಇದೇ ರೀತಿ ಇನ್ನೂ 4 ಓರೆಗೆರೆಗಳನ್ನು ನಾನೀಗ ಹಾಕ್ತಾ ಇದ್ದೀನಿ. 1ನೇ ಓರೆಗೆರೆಯನ್ನು ನಾನು ಹಾಕಿದ್ದೀನಿ, 1 ಹೊರಗಡೆ ಉಳಿದಿದೆ. ಅದೇ ರೀತಿ 2ನೇ ಓರೆಗೆರೆಯನ್ನು ಹಾಕಿದ್ದೀನಿ. ಈ ಒಂದು ಸಾಲಿನಲ್ಲಿ 4 2 ಉಳಿತವೆ. ಅದೇ ರೀತಿ 3ನೇ ಓರೆಗೆರೆಯನ್ನು ಹಾಕಿದ್ದೀನಿ. ಈ ಒಂದು ಸಾಲಿನಲ್ಲಿ 7 5 3 ಅಂಕಿಗಳು ಉಳಿತವೆ. ಅದೇ ರೀತಿ 4ನೇ ಓರೆಗೆರೆಯನ್ನು ಹಾಕಿದ್ದೀನಿ. ಈ ಒಂದು ಸಾಲಿನಲ್ಲಿ 8 ಮತ್ತು 6 ಅಂಕಿಗಳು ಉಳಿತವೆ. ಈ ಒಂದು ಚೌಕಾಕಾರವನ್ನು ತಾವು ಗಮನಿಸಬಹುದು. ಈ ಚೌಕಾಕಾರವನ್ನು ಬಿಟ್ಟು ಹೊರಗಡೆ 4 ಅಂಕಿಗಳು ಉಳಿದಿದ್ದಾವೆ. 9 ಹೊರಗಡೆ ಉಳಿದಿದೆ, 3 ಹೊರಗಡೆ ಉಳಿದಿದೆ. ಅದೇ ರೀತಿ 7 ಹೊರಗಡೆ ಉಳಿದಿದೆ ಮತ್ತು 1 ಹೊರಗಡೆ ಉಳಿದಿದೆ. ಈ 7 ಅಂಕಿಯನ್ನು ಇದೇ ಸಾಲಿನಲ್ಲಿ ಕಡೆಯ ಸ್ಥಾನ ಖಾಲಿ ಇದೆ. ಇಲ್ಲಿ 7 ಅಂಕಿಯನ್ನು ನಾನು ಬರಿತಾ ಇದ್ದೀನಿ. ಅದೇ ರೀತಿ ಈ 3 ಅಂಕಿಯನ್ನು ಇದೇ ಸಾಲಿನಲ್ಲಿ ಕಡೆಯ ಸ್ಥಾನ ಖಾಲಿ ಇದೆ. ಇಲ್ಲಿ ನಾನು ಬರಿತಾ ಇದ್ದೀನಿ. ಅದೇ ರೀತಿ ಈ 1 ಅಂಕಿಯನ್ನು ಇದೇ ಸಾಲಿನಲ್ಲಿ ಕಡೆಯ ಸ್ಥಾನ ಖಾಲಿ ಇದೆ. ಇಲ್ಲಿ ನಾನು ಈ ಅಂಕಿಯನ್ನು ಬರಿತಾ ಇದ್ದೀನಿ. ಅದೇ ರೀತಿ ಈ 9 ಅಂಕಿಯನ್ನು ಇದೇ ಸಾಲಿನಲ್ಲಿ ಕಡೆಯ ಸ್ಥಾನ ಖಾಲಿ ಇದೆ. ಇಲ್ಲಿ ನಾನು 9 ಅಂಕಿಯನ್ನು ನಾನು ಬರಿತಾ ಇದ್ದೀನಿ. ಈ ಸಾಲನ್ನು ತಾವು ಗಮನಿಸ್ಬೋದು. ಇದು ಮೊದಲನೇ ಅಡ್ಡ ಸಾಲು ಆಗ್ತದೆ. ಅದೇ ರೀತಿ ಇದು 2ನೇ ಅಡ್ಡ ಸಾಲು ಆಗ್ತದೆ. ಅದೇ ರೀತಿ ಇದು 3ನೇ ಅಡ್ಡ ಸಾಲು ಆಗ್ತದೆ. ಈ ಚೌಕಾಕಾರದ ಮೊದಲನೇ ಸಾಲಿನಲ್ಲಿರ್ತಕ್ಕಂಥ ಈ ಅಂಕಿಗಳನ್ನು ನಾನೀಗ ಖಾಲಿ ಇರ್ತಕ್ಕಂಥ ಚೌಕದಲ್ಲಿ ನಾನು ತುಂಬ್ತಾ ಹೋಗ್ತಾ ಇದ್ದೀನಿ. 4 9 2 4 9 2 ಇದು ಮೊದಲನೇ ಅಡ್ಡ ಸಾಲು ಆಗ್ತದೆ. ಅದೇ ರೀತಿ 3 5 7 3 5 7 ಇದು 2ನೇ ಅಡ್ಡ ಸಾಲು ಆಗ್ತದೆ. ಅದೇ ರೀತಿ 8 1 6 8 1 6 ಇದು 3ನೇ ಅಡ್ಡ ಸಾಲು ಆಗ್ತದೆ. ಇಲ್ಲಿ ಈ ಒಂದು ಮಾಯ ಚೌಕವನ್ನು ನಾವೀಗ ರಚನೆ ಮಾಡ್ಕೊಂಡಿದ್ದೀವಿ. 4 9 2 ನೀವು ಕೂಡಿಸಿದರೆ ಮಾಯ ಮೊತ್ತ 15 ಬರ್ತದೆ. ಅದೇ ರೀತಿ 3 5 7 ಕೂಡಿಸಿದರೆ ಮಾಯ ಮೊತ್ತ 15 ಬರ್ತದೆ. ಅದೇ ರೀತಿ 8 1 6 ನೀವು ಕೂಡಿಸಿದರೆ ಮಾಯ ಮೊತ್ತ 15 ಬರ್ತದೆ. ಅದೇ ರೀತಿ ಕಂಬ ಸಾಲಿನಲ್ಲಿರ್ತಕ್ಕಂಥ ಬೆಲೆಗಳನ್ನು ನಾವೀಗ ಕೂಡಿಸೋಣ. 6 7 2 ನೀವು ಕೂಡಿಸಿದರೆ ಮಾಯ ಮೊತ್ತ 15 ಬರ್ತದೆ. 1 5 9 ಕೂಡಿಸಿದರೆ ಮಾಯ ಮೊತ್ತ 15 ಬರ್ತದೆ. 8 3 4 ಕೂಡಿಸಿದರೆ ಮಾಯ ಮೊತ್ತ 15 ಬರ್ತದೆ. ಅದೇ ಥರ ಈ ಕರ್ಣದಲ್ಲಿರ್ತಕ್ಕಂಥ ಬೆಲೆಗಳನ್ನು ನಾವು ಈಗ ಕೂಡಿಸೋಣ. 6 5 4 ಕೂಡಿಸಿದರೆ ಮಾಯ ಮೊತ್ತ 15 ಬರ್ತದೆ. ಅದೇ ರೀತಿ 8 5 2 ನೀವು ಕೂಡಿಸಿದರೆ ಮಾಯ ಮೊತ್ತ 15 ಬರ್ತದೆ.
3x3 ಮಾಯಚೌಕವನ್ನು ರಚಿಸುವ ಎರಡನೇ ವಿಧಾನವನ್ನು ನಾವೀಗ ನೋಡೋಣ. ಇಲ್ಲಿ 3x3 ಖಾಲಿ ಇರತಕ್ಕಂಥ ಮಾಯಚೌಕವನ್ನು ನಾನು ಹಾಕ್ಕೊಂಡಿದ್ದೀನಿ. ಅದೇ ರೀತಿ ಇಲ್ಲಿ ಕೂಡ 3x3 ಒಂದು ಖಾಲಿ ಇರತಕ್ಕಂಥ ಮಾಯಚೌಕವನ್ನು ನಾನು ಹಾಕ್ಕೊಂಡಿದ್ದೀನಿ. ಮಧ್ಯದ ಒಂದು ಅಡ್ಡ ಸಾಲಿನಲ್ಲಿ ಬಲಭಾಗದಲ್ಲಿ ಒಂದು ಖಾಲಿ ಚೌಕವನ್ನು ಹಾಕ್ಕೊಂಡಿದ್ದೀನಿ, ಎಡಭಾಗದಲ್ಲಿ ಒಂದು ಖಾಲಿ ಚೌಕವನ್ನು ಹಾಕ್ಕೊಂಡಿದ್ದೀನಿ. ಅದೇ ರೀತಿ ಕಂಬ ಸಾಲಿನಲ್ಲಿ ಕೂಡ ಮಧ್ಯದಲ್ಲಿರ್ತಕ್ಕಂಥ ಕಂಬ ಸಾಲಿನ ಮೇಲ್ಗಡೆ ಒಂದು ಖಾಲಿ ಚೌಕವನ್ನು ಹಾಕ್ಕೊಂಡಿದ್ದೀನಿ, ಕೆಳಗಡೆ ಒಂದು ಖಾಲಿ ಚೌಕವನ್ನು ಹಾಕ್ಕೊಂಡಿದ್ದೀನಿ. ಈಗ 1ರಿಂದ 9ರವರೆಗಿನ ಅಂಕಿಗಳನ್ನು ನಾನು ಈ ಚೌಕಗಳಲ್ಲಿ ತುಂಬ್ತಾ ಹೋಗ್ತೀನಿ. ತಾವು ಗಮನಿಸ್ಬೋದು. 1 ಇಲ್ಲಿ ಬರಿತಾ ಇದ್ದೀನಿ, 2, 3, ನಂತರ 4, 5, 6, 7, 8, 9 ಈ ಬೆಲೆಗಳನ್ನು ನಾನೀಗ ಬರೆದಿದ್ದೀನಿ. ಈ 1ಅನ್ನು ನಾನು ಈ ಖಾಲಿ ಜಾಗದಲ್ಲಿ ಬರಿತಾ ಇದ್ದೀನಿ. ಅದೇ ರೀತಿ ಈ 9ಅನ್ನು ಈ ಖಾಲಿ ಜಾಗದಲ್ಲಿ ಬರಿತಾ ಇದ್ದೀನಿ. ಅದೇ ರೀತಿ ಈ 7ಅನ್ನು ಈ ಖಾಲಿ ಜಾಗದಲ್ಲಿ ಬರಿತಾ ಇದ್ದೀನಿ. ಅದೇ ರೀತಿ ಈ 3ಅನ್ನು ಈ ಖಾಲಿ ಜಾಗದಲ್ಲಿ ಬರಿತಾ ಇದ್ದೀನಿ. ಈಗ ತಾವೀಗ ಒಂದು ಮಾಯಚೌಕವನ್ನು ನೋಡಬಹುದು. ನಾನು ಇಲ್ಲಿರ್ತಕ್ಕಂಥ ಬೆಲೆಗಳನ್ನು ಈ ಒಂದು ಖಾಲಿ ಇರ್ತಕ್ಕಂಥ ಚೌಕಗಳಲ್ಲಿ ತುಂಬ್ತಾ ಹೋಗ್ತೀನಿ. 2, 7, 6, 2, 7, 6. ಅದೇ ರೀತಿ 9, 5, 1, 9, 5, 1. ಅದೇ ರೀತಿ 4, 3, 8, 4, 3, 8. ಮೊದಲನೇ ಅಡ್ಡ ಸಾಲಿನಲ್ಲಿರ್ತಕ್ಕಂಥ ಬೆಲೆಗಳನ್ನು ನಾವೀಗ ಕೂಡಿಸೋಣ. 2, 7, 6ಅನ್ನು ಕೂಡಿಸಿದರೆ ಮಾಯ ಮೊತ್ತ 15 ಬರ್ತದೆ. ಎರಡನೇ ಅಡ್ಡ ಸಾಲಿನಲ್ಲಿರ್ತಕ್ಕಂಥ ಬೆಲೆಗಳು 9, 5, 1ಅನ್ನು ಕೂಡಿಸಿದರೆ ಮಾಯ ಮೊತ್ತ 15 ಬರ್ತದೆ. ಅದೇ ರೀತಿ ಮೂರನೇ ಅಡ್ಡ ಸಾಲಿನಲ್ಲಿರ್ತಕ್ಕಂಥ ಬೆಲೆಗಳು 4, 3, 8ಅನ್ನು ಕೂಡಿಸಿದರೆ ಮಾಯ ಮೊತ್ತ 15 ಬರ್ತದೆ. ಅದೇ ರೀತಿ ಕಂಬ ಸಾಲಿನಲ್ಲಿರ್ತಕ್ಕಂಥ ಬೆಲೆಗಳನ್ನು ನೋಡೋಣ. 8, 1, 6ಅನ್ನು ಕೂಡಿಸಿದರೆ ಮಾಯ ಮೊತ್ತ 15 ಬರ್ತದೆ. 3, 5, 7ಅನ್ನು ಕೂಡಿಸಿದರೆ ಮಾಯ ಮೊತ್ತ 15 ಬರ್ತದೆ. ಅದೇ ರೀತಿ 4, 9, 2ಅನ್ನು ಕೂಡಿಸಿದರೆ ಮಾಯ ಮೊತ್ತ 15 ಬರ್ತದೆ. ಅದೇ ರೀತಿ ಈ ಕರ್ಣದಲ್ಲಿರ್ತಕ್ಕಂಥ ಬೆಲೆಗಳನ್ನು ನೋಡೋಣ. 8, 5, 2ಅನ್ನು ಕೂಡಿಸಿದರೆ ಮಾಯ ಮೊತ್ತ 15 ಬರ್ತದೆ. 4, 5, 6ಅನ್ನು ಕೂಡಿಸಿದರೆ ಮಾಯ ಮೊತ್ತ 15 ಬರ್ತದೆ. ನೋಡೋದ್ರಲ್ಲ ವಿದ್ಯಾರ್ಥಿಗಳೇ, 3x3 ಮಾಯಚೌಕವನ್ನು ರಚಿಸುವ 2 ಸರಳವಾಗಿರ್ತಕ್ಕಂಥ ವಿಧಾನಗಳನ್ನು ತಾವೀಗ ಕಲ್ತಿದ್ದೀರಿ. ತಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಒತ್ತಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ.